ಚಾಪಮ್ಮವ್ವ ಸೇಮ್ ಅಕ್ಕಳ ಮಕ್ಳು ಇಬ್ಬರು ಗಂಡ್ರು ಹೆಂಗಂತಾರ ನೋಡಿ ಚಾಪಮ್ಮವನ್ ಗಂಡ್ರು ತಾಯಿ, ನನ್ನ ಹೆಸರು ಗಂಗಾಬಾಯಿ ಎಂದು. ನಾನು ನನ್ನ ಗಂಡನನ್ನು ಹುಡುಕುತ್ತಾ ಈ ಟೇಷನ್ಗೆ ಬಂದೀನಿ. ನನ್ನ ಗಂಡನ ಮುಖವನ್ನು ನೀವಾದ ಕಂಡ್ರೆ ಮಾಡದಮ್ಮ.
ಮುಗಿದಕ್ಕಾಗಿ ಅಮ್ಮ ಕೆಮ್ಮಂತಾನ ಕೆಮ್ಮುತ್ತ ತಾಯಿ ಯಾರಲ್ಲ ಆರೈಕೆ ಕೆಮ್ಮುತ್ತಾಳ ಅಮ್ಮ ಸಭಿಕರಲ್ಲಿ ತಿಳಿಸೋದೇನೆಂದರೆ ಸೈಲೆನ್ಸ್ 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 ಯಾರು ಕಲೆಕ್ಟ್ ಮಾಡ್ತಾರೆ ಪುಟ ಇಲ್ಲ ಇಲ್ಲ ಪುಟ ಪುಟ ಇಲ್ಲ 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 ಯಾರು ಗಲಾಟೆ ಮಾಡಬಾರ್ದು ದಯವಿಟ್ಟು ಪ್ಲೀಸ್ ಸ್ವಲ್ಪ ಆಟದಲ್ಲಿ ಬಹಳಷ್ಟು ಜನ ಇದು ಯುವಕರು
ಯಾಕೆ ತಂಗಿ? ನಾನೊಂದು ಮಾತಾಡಿದೆನು, ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಒಂದು ಹಾಗೆ ಅದು.
ಎಲ್ಲವೂ ಮೂರ್ಖ ಮಾಸ್ತಾರನೇ, ಮೂರ್ಖ ಗಂಗಿ, ಹೆಣ್ಣು ಮಕ್ಕಳನ್ನು ಕಂಡು ಮೈ ಮೇಲೆ ಬರುತ್ತೀಯಲ್ಲ, ಬರುತ್ತಿರೋನು
ಸಾಕಿನ್ ಮಲ್ಕಾಪುರ್ 501 ರೂಪಾಯಿ. ಉಪ್ಪರ್ ಶರಣಪ್ಪ 501 ರೂಪಾಯಿ. ಉಪ್ಪರ್ ನಾಗರಾಜ್ 101 ರೂಪಾಯಿ. ಶರಣಪ್ಪ ಅಂಗಡಿ 101 ರೂಪಾಯಿ. ಬಾಂಧಿ ಬಸವರಾಜ್ 101 ರೂಪಾಯಿ. ವಕೀಲ ನರಸಪ್ಪ 101 ರೂಪಾಯಿ. ಕರತ್ತಿನ ಮುಕ್ಕಣ್ಣ 201 ರೂಪಾಯಿ. ಚಲವಾದಿ ನರಸಪ್ಪ 101 ರೂಪಾಯಿ. ಬಿಟ್ಟಪ್ಪ 1000 ರೂಪಾಯಿ. 1 ರೂಪಾಯಿ. ಸಂಗೀತಪ್ಪ ತವರ್ 501 ರೂಪಾಯಿ. ಜಗೇಶ್ ಶರಣಪ್ಪ ಸಾಕಿನ್ ಮಕ್ಕಳಲ್ಲಿ 201 ರೂಪಾಯಿ. ಜಿನಿ ಸಾಮಂತಪ್ಪ 101 ರೂಪಾಯಿ. ಶ್ರೀಧರಪ್ಪ 101 ರೂಪಾಯಿ. ಸ್ವಾಮಿ ಅರ್ಜುನ 101 ರೂಪಾಯಿ. ಕೆಲವರಂತ ಅರ್ಜುನ್ ಸಾಕಿನ್ ಮಕ್ಕಳು 101 ರೂಪಾಯಿ. ಈರಣ್ಣ ಕುಟನಿ ಇರಿನಿ 201 ರೂಪಾಯಿ. ದೊಡ್ಡ ಶಾಂತಮ್ಮ ಸಾಕಿನ್ ಮಕ್ಕಳು 101 ರೂಪಾಯಿ. ಬಡಕಪ್ಪ ಸಂಗಪ್ಪನವರು 101 ರೂಪಾಯಿ. ಉಪ್ಪರಮಯ್ಯ 201 ರೂಪಾಯಿ. ಒಣಕೆ ರಾಧಪ್ಪ ಸಾಕಿನ್ ಬಾಬು 101 ರೂಪಾಯಿ. ಕಟ್ಟಪ್ಪನವ್ರ ಅಮರೇಶ 101 ರೂಪಾಯಿ. ಗುಬ್ಬಮ್ಮ ಅರ್ಜುನ 101 ರೂಪಾಯಿ. ದಿನಿ ವೆಂಕಟೇಶ ಸಾಕಿನ್ ಇರ್ದಿನಿ 101 ರೂಪಾಯಿ. ನರಸಪ್ಪಗ ಕರಿಯಪ್ಪ ಕೊಂಗಾಣಿ ಸಾಕಿನ್ ಮಕ್ಕಂದಿನಿ 501 ರೂಪಾಯಿ. ಮಕ್ಕಂದಿನಿ ಜಡೇರ್ ಗೋರಮ್ಮ ಸಾಕಿನ್ ಮಕ್ಕಳು 101 ರೂಪಾಯಿ. ಜಟ್ಟಪ್ಪರ ಹನುಮಂತ 101 ರೂಪಾಯಿ. ಕಟಲ್ ಸಿಗೇನಿ 201 ರೂಪಾಯಿ. ಮನಬಸಪ್ಪ ಸಾವ್ಕರ್ ಓಟ ಮಾಸ್ತರನ್ನು ಯಾಕೆ ಇರ್ತಾರೆ ಅವರನ್ನು ತೆಗೆದುಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ. ಅದೇ ರೀತಿಯಾಗಿ ಪುಟ್ಟಪ್ಪ ಚಂದಪ್ಪ ಅವರು ಮಾಸ್ತರನ ಪಾತ್ರರಾಗಿರುವಂತಹ ಬಸವರಾಜ್ ಅವರಿಗೆ 501 ರೂಪಾಯಿ ಕೊಟ್ಟಿರುತ್ತಾರೆ. ಅವರನ್ನು ತೆಗೆದುಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ. ದ್ಯಾಗೊಂಡವರು 101 ರೂಪಾಯಿ ಮಾಸ್ತರಾಗಿಟ್ಟಿರ್ತಾರೆ, ಅವ್ರು ತೆಗೆದುಕೊಳ್ಬೇಕು. ಮಾಸ್ತರನ್ನು ಮಾಡಿರುತ್ತಾರೆ, ಆ ಕಾರ್ಯಕ್ರಮ ತೆಗೆದುಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ.
ಪಾಪಾತ್ಮನೇ, ಏನೇ ಪರಮ ಪಾಪಿಷ್ಠಳೇ, ಪರನಾರಿಯರ ರೂಪಕ್ಕೆ ಮರವಾಗಿ ಯಾತನೆ ಮಾಡುತ್ತೀರಿ? ಚೆನ್ನಾಗಿ ಕೇಳು. ಹೆಣ್ಣು ಹೆಣ್ಣೆಂದು ಬಯಸಿ ಹೆಣ್ಣಿನ ರೂಪಕ್ಕೆ ಮರುಳಾಗಿ ಕಾಮನಾಟಕ್ಕೆ ಪರನಾರಿಯರನ್ನು ಕರೆಯುವುದು ಎಷ್ಟು ಮಾತ್ರಕ್ಕೂ ತರವಲ್ಲ. ಅದು ಯಾತಕ್ಕೆ ತರವಲ್ಲ? ಪರ ಸ್ತ್ರೀಯರನ್ನು ಬಯಸುವುದು ತರವಲ್ಲ. ಅದು ಯಾತಕ್ಕೆ ತರವಲ್ಲ? ನಿನಗೆ ಮಡದ ಮಕ್ಕಳಿಲ್ಲವೇ? ನನಗೆ ಮರಣ ಬಂದರೆ ಚಿಂತೆ ಇಲ್ಲ, ನಿನ್ನ ಮಾತನ್ನು ತರುವುದು ಬಿಡುವುದಿಲ್ಲ. ನಿನಗೆ ಮಡದಿ ಮಕ್ಕಳಿಲ್ಲವೇ? ನನಗೆ ಮಡದಿ ಮಕ್ಕಳು ಇರುವುದು ಸುತ್ತಾಗಿ ಯಾತಕ್ಕೆ ಬೇಕು? ಮಡದಿ ಮಕ್ಕಳು ಇದ್ದ ಮೇಲೆ ಪರದ ಮಡದಿಯನ್ನು ಬಯಸುವುದು ತರವಲ್ಲ.
ಕೇಳು. ಏನೇ ಮೂಡಗಂಗೆ ಹಿಂದಕ್ಕೆ ರಾವಣ ಸೂರನು ಸೀತಾದೇವಿಯ ರೂಪಕ್ಕೆ ಮರಳಾಗಿ ಅವಳನ್ನು ತಂದು ಲಂಕಾ ಪಟ್ಟಣದಲ್ಲಿ ಇಟ್ಟ ಕಾರಣಕ್ಕಾಗಿ ಇಡೀ ಲಂಕಾ ಪಟ್ಟಣವೇ ಬೆಂಕಿಗೆ ಆಹುತಿ ಆಯಿತು ಮತ್ತು ರಾವಣ ಸೂರನು ಕೂಡ ಪ್ರಾಣ ತ್ಯಾಗ ಮಾಡಬೇಕಾಯಿತು. ಅಂತಂತವರು ಮಣ್ಣಲ್ಲಿ ಮಣ್ಣಾಗಿ ಹೋದ ಬಳಿಕ ಇನ್ನು ನಿನ್ನಂತವನ ಲೆಕ್ಕವೇನು? ಏನೇ ಸುಂದರಿ ಅಂತಂದವರು ನಿನ್ನಂತ ಹೆಣ್ಣು ತಮಗೆ ಬರ ಹೊಂದಿರುವುದಕ್ಕಾಗಿ ನನ್ನಂತ ಬರಪಡಿಸಿದ ಮಣ್ಣು ಹೊಂದಿದರೆ ಜಾಸ್ತಿ ತಿಂದೇ ಇಲ್ಲ. ಮೂರ್ಖ, ಏನೇ ಮೂರ್ಖರೇ, ಪರನಾರಿಯರನ್ನು ಬಯಸಿ ಮಣ್ಣಲ್ಲಿ ಕೂಡಿ ಹೋಗುವುದು ನಿನಗೆ ನ್ಯಾಯವೇ? ಅದು ಯಾತಕ್ಕೆ ನ್ಯಾಯವಲ್ಲ? ನ್ಯಾಯವಲ್ಲವೇ? ಅದು ಯಾತಕ್ಕೆ ನ್ಯಾಯವಲ್ಲ? ಪರರ ಮಡದಿಯನ್ನು ಬಯಸುವುದು, ಪರರ ಸಂಪತ್ತನ್ನು ಅಪಹರಿಸುವುದು, ರೂಪವತಿಯರಾದ ಸ್ತ್ರೀಯರನ್ನು ಕಾಡುವುದು ಇದು ಮಹಾಪಾಪವೋ ಮೂರ್ಖ? ಮಹಾಪಾಪ ಬಂದರೆ ಚಿಂತೆ ಇಲ್ಲ, ಮುಟ್ಟಲೇ ಬಿಡುವುದಿಲ್ಲ. ನನಗೆ ಮತ್ತೆ ಹತ್ತಿರವಾಗಿರುವುದು ಮುಟ್ಟಿ ಬಂದಿದ್ರೆ ಚಿಂತೆ ಇಲ್ಲ. ಇದು ಎದುರೇ ಇರುವುದು.
ಕಳಿಸಿ